ಆ ಚೇಂಬರ್ ಪಕ್ಕದಲ್ಲಿ ನಿಯರ್ಬೈ ಒಂದು ಚೇಂಬರ್ ಮಾಡಬೇಕು. ಚೇಂಬರ್ ಮಾಡ್ಬಿಟ್ಟು ಅದು ಕನೆಕ್ಷನ್ ಕೊಡಬೇಕು. ಕನೆಕ್ಷನ್ ಕೊಟ್ಟಾಗ ಡೈರೆಕ್ಟ್ ಇದು ಬರುತ್ತೆ. ಅದು ಇರೋದು ಡಮ್ಮಿ ಆಗುತ್ತೆ. ನಮ್ಮ ಓವರ್ ಪೀರಿಯಡ್ ಅದು ಡೌನ್ ಆಗೋಗುತ್ತೆ. ಸರ್ ಅದು ಸರ್ ಅದು ಟ್ಯೂಬ್ ಲೆವೆಲ್ ಐತೆ ಈಗ ಚೇಂಬರ್ಗೆ ಚೆಕ್ ಮಾಡಿಸ್ತೀನಿ. ಅಲ್ಲ ನಿಮ್ಮ ಫಿಟ್ಟಿಗೆ ಇದು ಅಲ್ಲ ಅದು ಚೆಕ್ ಮಾಡಬೇಕು, ಗೊತ್ತಾಗಲ್ಲ. ಬಟ್ ಅದು ಆಲ್ರೆಡಿ ಮುಂಚೆ ಸರಿ ನೋಡಿದ್ದಾರೆ ಅನ್ಸುತ್ತೆ. ಅದೇ ನೋಡಿ ಅದು ಟ್ಯೂಬ್ ಲೆವೆಲ್ ಇಲ್ಲ ಅಂತ ಅವ್ರು ಕನೆಕ್ಷನ್ ಕೊಡೋದು ಬಿಟ್ಟಾರೆ. ಇಲ್ಲ, ಅದು ಇನ್ವರ್ಟ್ ಲೆವೆಲ್ ತೊಗೊಂಡ್ರೆ ಗೊತ್ತಾಗುತ್ತೆ. ಅಲ್ಲಿ ಲೆವೆಲ್ ಏನಿದೆ, ಇಲ್ಲಿ ಲೆವೆಲ್ ಏನಿದೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ರಿವರ್ಸ್ ಹೋಗ್ಬಾರ್ದು ಅಂತ. ಇಲ್ಲ ರಿವರ್ಸ್ ಹೋಗ್ಲಿ. ಇಲ್ಲಿ ಸಾರ್ವಜನಿಕರು ನೋಡ್ರಿ ಹೆಂಗ ಸಮಸ್ಯೆ ಇದೆ, ಹೊರಗಡೆ ಬಿಟ್ಟಾರ. ಜಗದೀಶಿಗೆ ಎಷ್ಟು ಸಲ ಫೋನ್ ಮಾಡಿ ನಾನು 6 ಸಲ ಮಾಡಿದ್ರೆ ಅವ್ರಿಗೆ ಕೇಳಬೇಕಾಗತ್ತೆ. ನಾನು ಇವಾಗ ಈ ಬಿಲ್ಡಿಂಗ್ ಮುಗಿದ್ಮೇಲೆ ಬಂದಿರೋದಲ್ಲ. ಅಲ್ಲ ತಾವು ಇಂಜಿನಿಯರ್ ಆಗಿ ಹೇಳ್ರಿ. ನೀವು ಈ ಬಿಲ್ಡಿಂಗ್ ಪರವಾಗಿ ಈ ಬಿಲ್ಡಿಂಗಿನ ಸಮಸ್ಯೆನೇ ಹೇಳ್ಬೇಡ್ರಿ, ಇಂಜಿನಿಯರ್ ಆಗಿ ಹೇಳ್ರಿ. ನಾ ಎಲ್ಲ ನಾಳೆ ಇವತ್ತು ಬಂದೆ ನಿನ್ನೆ ಬಂದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಮಕ್ಕಳ ಸಮಸ್ಯೆ ಇದು. ಇಲ್ಲಿ ಡೆಂಗು ಇದೆ ನಮಗೆ. ನಾನು ನಿನ್ನೆ ಬಂದೆ ಇವತ್ತು ಬಂದೆ, ಅದು ನೀವು ಒಬ್ಬ ಇಂಜಿನಿಯರ್ ಆಗಿ ಮಾತಾಡ್ರಿ. ಸರ್ ತಮ್ಮ ಹೆಸರೇ ಸರ್? ಏನು ಡಿಸ್ಕ್ರಿಪ್ಷನ್ ಏನು ಸರ್? ಯಾವುದು ಇಲಾಖೆ? ಕ್ರೈಸ್ ಇಲಾಖೆ. ಈ ಸಮಸ್ಯೆ ಏನು ಸರ್? ಯಾಕೆ ಹಿಂಗಾಯ್ತು ಇದು? ನಿಮ್ಮ ಪ್ರಕಾರ AW ಅವ್ರು ತಾವು ಏನಾಯ್ತು? ನೀರು ಹಿಂಗಲ್ಲ, ಆಕ್ಚುಲಿ ಇದು ಇಂಗು ಗುಂಡಿ ತರ ಇದೆ. ಅಂದರೆ ನೀವು ಸ್ಕೆಚ್ ತಯಾರು ಮಾಡುವಾಗ ಇದು ಯಾವ ಸೈಲು ಏನು ಎಲ್ಲ ಇರ್ತೈತೆ, ನಿಮ್ಮ ಕಡೆಗೆಲ್ಲ ಇರ್ತೈತೆ. ಇದು ಈಗ ಮುಂಚೆ ಯಾರು ಕನ್ಸ್ಟ್ರಕ್ಟ್ ಮಾಡಿದಾರೋ ಅವ್ರಿಗೆ ಕೇಳಬೇಕಾಗತ್ತೆ. ನಾನು ಇವಾಗ ಈ ಬಿಲ್ಡಿಂಗ್ ಮುಗಿದ್ಮೇಲೆ ಬಂದಿರೋದಲ್ಲ. ಅಲ್ಲ ತಾವು ಇಂಜಿನಿಯರ್ ಆಗಿ ಹೇಳ್ರಿ. ನೀವು ಈ ಬಿಲ್ಡಿಂಗ್ ಪರವಾಗಿ ಈ ಬಿಲ್ಡಿಂಗಿನ ಸಮಸ್ಯೆನೇ ಹೇಳ್ಬೇಡ್ರಿ, ಇಂಜಿನಿಯರ್ ಆಗಿ ಹೇಳಿ. ನೋಡಿದ್ರ ವೀಕ್ಷಕರೇ, ಈ ಮನುಷ್ಯನ ಧಿಮಾಕನ್ನು ನಿನ್ನೆ ನಾನು ಒಂದು ST ವಿದ್ಯಾರ್ಥಿ ನಿಲಯದ ಸಮಸ್ಯೆ ಬಗ್ಗೆ ಸುದ್ದಿಯನ್ನು ಮಾಡಿದ್ವಿ, ಸುದ್ದಿಯನ್ನು ಬಿತ್ತರಿಸಿದ್ವಿ. ನಮ್ಮ ವಾಹಿನಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸ್ವಚ್ಛತೆಯ ಬಗ್ಗೆ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂತಹ ಆನಂದ್ ಡೊಳ್ಳಿನ್ರವರು, ವಾರ್ಡನ್ ಗೌಡ್ರು ತಮ್ಮ ಸ್ವಚ್ಛತೆಯ ಬಗ್ಗೆ ಎಲ್ಲ ಕರ್ತವ್ಯವನ್ನು ನಿಭಾಯಿಸಿದ್ರು. ಆದರೆ ಇಲ್ಲಿ ಮೂಲ ಸಮಸ್ಯೆ ಶೌಚಾಲಯ, ಮಲಮೂತ್ರ ವಿಸರ್ಜನೆಯ ಶೌಚಾಲಯಗಳ ನೀರು ಒಂದು ಕಡೆ ಸಂಗ್ರಹಗೊಳ್ಳಬೇಕು. ಆ ಸಂಗ್ರಹಗೊಳ್ಳುವಂಥ ನೀರು ಒಂದು ಗುಂಡಿಯನ್ನು ಹೊಡೆದು ಅಲ್ಲಿ ಸಂಗ್ರಹಗೊಳ್ಳೋದಕ್ಕೆ ಮಾಡಿದ್ದಾರೆ. ಆದರೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ 100-150 ವಿದ್ಯಾರ್ಥಿಗಳು ವಾಸ ಇರೋದರಿಂದ ಅದು ಸಾಲ್ತಾ ಇಲ್ಲ. ಸಾಮರ್ಥ್ಯ ಕಡಿಮೆ ಇದೆ, ಅದು ತುಂಬಿ ಬುಕ್ಕಿ ಹರಿತಾ ಇದೆ. ಈ ಮನುಷ್ಯನ ದಿಮಾಕ್ ನೋಡಿದ್ರಲ್ಲ ನೀವು, ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾನೆ. ನಾನು ನಿನ್ನೆ ಬಂದಿದ್ದೀನಿ, ಅದು ಮೊದಲು ಇದ್ದಂತಹ ಅಧಿಕಾರಿಗಳಿಗೆ ಗೊತ್ತು ಅಂತಾನೆ. ಇದ್ಯಾವುದೋ ಒಂದು ಕ್ರೈಸ್ ಅಂತ ಒಂದು ಇಲಾಖೆ. ಇವರು AW ಮಂಜುನಾಥ ಅಂತ ಇವರ ಹೆಸರು. ಈ ಕ್ರೈಸ್ ಇಲಾಖೆಯ ಅಧಿಕಾರಿಗಳು ಇವರು ಜಿಲ್ಲಾ ಮಟ್ಟದಲ್ಲೂ ಇಲ್ಲ, ತಾಲೂಕು ಮಟ್ಟದಲ್ಲಿಲ್ಲ, ಯಾವ ಜನಸಾಮಾನ್ಯರ ಕೈಗೂ ಕೂಡ ಸಿಗಲ್ಲ ಇವರು. ಏನು ಈ ಒಂದು ವಸತಿ ನಿಲಯ, ಮೊರಾರ್ಜಿ ಶಾಲೆಗಳ ಕಟ್ಟಡ ನಿರ್ಮಾಣ, ಪೀಠೋಪಕರಣ ನಿರ್ವಹಣೆಗಳೇನಿವೆ ಈ ಒಂದು ಸಂಸ್ಥೆ ನಿಭಾಯಿಸುತ್ತೆ. ಸರ್ಕಾರ ಗೆಲ್ಲವನ್ನು ಕ್ರೈಸ್ ಒಂದು ಸಂಸ್ಥೆಗೆ ವಹಿಸುತ್ತೆ. ಇಲ್ಲಿ AW ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಎಲ್ಲ ಡಿಸಿಗ್ನೇಷನ್ ಇರುವಂತಹ ಅಧಿಕಾರಿಗಳಿದ್ದಾರೆ. ಆದರೆ ತಾಲೂಕು ಮಟ್ಟದಲ್ಲಿ ನಿರ್ಮಾಣ ಆದಂತಹ ಯಾವ ಕಾಮಗಾರಿಗಳು ಕೂಡ ಸರಿಯಾಗಿ ಆಗಿಲ್ಲ. ಹೇಳಿದರು ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂತಹ ಆನಂದ್ ಡೊಳ್ಳಿನವರು 6 ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀವಿ, ನಮ್ಮ ಫೋನನ್ನು ಪಿಕ್ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈ ಮನುಷ್ಯನಿಗೆ ಎಷ್ಟು ದಿಮಾಕು ಅಂದರೆ, ವಿಡಿಯೋ ಮಾಡೋದನ್ನು ನಿಲ್ಲಿಸ್ರಿ ಅಂತ ಹೇಳ್ತಾನೆ, ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾನೆ, ನಾನಿಲ್ಲ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಬಿಡಬೇಕಲ್ಲ ಇಂತಹ ಒಂದು ದಿಮಾಕಿರೋ ಮನುಷ್ಯ ರಾತ್ರೋರಾತ್ರಿ ಬೆಂಗಳೂರಿಂದ ಯಾಕಪ್ಪ ಓಡಿ ಬಂದೆ ಹೂವಿನಡಗಲಿಗೆ? 300 ಕಿಲೋಮೀಟರ್ ಇರುವಂತಹ ಹೂವಿನಡಗಲಿಗೆ ಯಾಕೆ ಓಡಿ ಬಂದೆ? ಯಾರು ಗೂಟ ಬಿಡಿದ್ರು ನಿನಗೆ? ಯಾವ ಭಯದಲ್ಲಿ ಬಂದೆ ನೀನು? 6 ತಿಂಗಳಾದರೂ ಒಬ್ಬ ತಾಲೂಕಾ ಅಧಿಕಾರಿಯ ಫೋನನ್ನು ಪಿಕ್ ಮಾಡದೇ ಇರುವಂತಹ ನೀನಲ್ಲ, ನಿನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಇಂಜಿನಿಯರ್ಗಳು, ತಾಲೂಕಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳ ಫೋನನ್ನು ಕೂಡ ಪಿಕ್ ಮಾಡದೇ ಇರುವಂತಹ ನೀನು ಮಂಜುನಾಥ
300 ಕಿಲೋಮೀಟರ್ ದೂರ ಯಾಕೆ ಓಡಿ ಬಂದಪ್ಪ ರಾತ್ರೋರಾತ್ರಿ? ಯಾರ ಭಯ ನಿನಗೆ? ಯಾಕೆ ಓಡಿ ಬಂದೆ? ಸಸ್ಪೆಂಡ್ ಆಗ್ತೀನಿ ಅಂತ ಓಡಿ ಬಂದೆಯಾ? ಮತ್ತೆ ದಿಮಾಕ್ ನೋಡಿದ್ರೆ ಬೇರೆ ನಿನ್ನ ದಿಮಾಕು. ಇದನ್ನು ಬೆಂಗಳೂರು ಲೆವೆಲ್ನಲ್ಲಿ ತೋರಿಸು ನಿನ್ನ ದಿಮಾಕನ್ನು. ಬಡವರ ಮಕ್ಕಳ ಜೀವನದ ಜೊತೆಗೆ ಆಟ ಆಡಬೇಡ. ಕೇಳಿದೆ ಈ ಅಧಿಕಾರಿಯನ್ನು, ನಿಮ್ಮ ಮನೆ ವ್ಯವಸ್ಥೆ ಹೀಗಿದ್ದರೆ ನಿಮ್ಮ ಮಕ್ಕಳು ನೀವು ಇಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ರಾ, ಊಟ ಮಾಡ್ತಾ ಇದ್ರಾ, ಮಲಗ್ತಾ ಇದ್ರಾ ಎನ್ನುವಂತಹ ಪ್ರಶ್ನೆಯನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು. ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳಾದಂತಹ ಆನಂದ್ ಡೊಳ್ಳಿನವರು ಸಾರ್ ಒಪ್ಪಿಕೊಂಡಿದ್ದಾರೆ, ಕೆಲಸ ಮಾಡ್ತಾರೆ. ಪುರಸಭೆಯಿಂದ ನಮಗೆ ಪರ್ಮಿಷನ್ ಕೊಡಿಸಿ ದೊಡ್ಡ ಸಮಸ್ಯೆ, ದೊಡ್ಡ ತಲೆನೋವು ನಮಗೆ ಬಗೆಹರಿಯುತ್ತೆ ಎನ್ನುವಂತಹ ಮಾತನ್ನು ಹೇಳಿದರು. ಈ ಒಂದು ಮನುಷ್ಯನ ದಿಮಾಕನ್ನು ಮರೆತು ಕೂಡ ಇವತ್ತು ನಾವು ಅವರನ್ನು ಕ್ಷಮಿಸಿದ್ದೀವಿ. ಕೆಲಸ